ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್. UGC ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಇದ್ರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. SC ST ಹಾಗೂ OBC ಜನರಿಗೆ ಒಳ್ಳೆಯದಾಗೋದಕ್ಕೆ ಸಾಮಾನ್ಯ ಜನರಿಗೆ ತೊಂದರೆ ಯಾಕೆ ಕೊಡಬೇಕು? ಅವರು ಮನುಷ್ಯರಲ್ವಾ? ಅವರು ಮನುಷ್ಯರಾಗಿ ಹುಟ್ಟಿದ್ದಾರೆ ತಾನೆ, ದೆವ್ವಗಳಾಗೇನೋ ಹುಟ್ಟಿದಾರ? ಅವ್ರ ಪರ ಯಾಕೆ ಮಾತಾಡೋದು ಬೇರೆಯವರು? ಸರ್ಕಾರದವರು ಇವಾಗ ಅವ್ರು ಯಾವ ಕಾಲದಲ್ಲೂ ಏನೋ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಯಾಕೆ ತೊಂದರೆ ಕೊಡಬೇಕು ಅವ್ರಿಗೆ? ಈಗೆಲ್ಲ ಕರೆಕ್ಟಾಗಿದ್ದಾರಲ್ಲ, ಕಾನೂನು ಮುಂದ್ಗಡೆ ಎಲ್ಲರೂ ಸಮ. ಆದ್ದರಿಂದ ಅವರಿಗೆ ಮೋಸ ಮಾಡಬಾರ್ದು. 14ನೇ ವಿಧಿ ಸಮಾನತೆ ಹೇಳುತ್ತೆ. 15ನೇ ವಿಧಿ ಜಾತಿ ಆಧಾರಿತ ತಾರತಮ್ಯ ನಿಷೇಧ ಹಾಗೂ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕನ್ನು, ಅಂದರೆ 21ನೇ ವಿಧಿ ವಿರುದ್ಧವಾಗಿ ಈ ರೂಲ್ಸ್ ಮಾಡ್ತಾಯಿದ್ದು. ಇದನ್ನು ಕಂಟ್ರೋಲ್ ಮಾಡಬೇಕು. ಜಾತಿ ಅನ್ನೋದೇ ಬೇಕಾಗಿಲ್ಲ. ನಮ್ಮ ಜಾತಿ ವ್ಯವಸ್ಥೆನೇ ಸರಿ ಇಲ್ಲ, ಅದನ್ನು ಕಂಟ್ರೋಲ್ ಮಾಡಬೇಕು. ಕ್ಲಿಯರ್ ಮಾಡೋಕ್ಕಂತೂ ಆಗಲ್ಲ, ಯಾಕಂದರೆ ಜನ ಬೆಳೆದಷ್ಟು ಜಾತೀಯತೆ ಅನ್ನೋದು ಜಾಸ್ತಿ ಬೆಳೀತಾ ಇದೆ. ರಾಜಕೀಯ ವ್ಯಕ್ತಿಗಳು ನಮ್ಮನ್ನು ಆ ಥರ ಮಾಡಿದ್ದಾರೆ. ಓಟ್ ತೊಗೊಳ್ಬೇಕಾದ್ರೆ ಜಾತಿ ಇಲ್ದಿದ್ದು ಎಲೆಕ್ಷನ್ಗೆ ಬರಲ್ಲ. ಅವನು ಎಲೆಕ್ಷನ್ ನಿಲ್ಲಬೇಕಾದ್ರೆ ಅಲ್ಲಿ ಓಟು ಯಾರು ಜಾಸ್ತಿ ಜನಾಂಗ ಇರ್ತಾರೋ ಅವ್ರಿಗೆ ಓಟ್ ಕೊಟ್ಟು ಅವರೇ ನಿಂತು ಅವರೇ ಗೆಲ್ತಾ ಇದ್ದಾರೆ. ಆದ್ದರಿಂದ ನಾವು ಜನ ಚೇಂಜ್ ಆಗಬೇಕು. ಅವ್ರು ಹೇಳೋದನ್ನೆಲ್ಲ ಕೇಳಿಸ್ಕೊಳೋದಲ್ಲ, ಅದರಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಫ್ಯೂಚರಲ್ಲಿ ಯೂಸ್ ಮಾಡ್ಕೊಳ್ಬೇಕು. ಥ್ಯಾಂಕ್ ಯು.